ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೇಪೆ ಇವರಿಬ್ರು ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ. ಮದುವೆ ಆಗೇ ಆಗ್ತಾರೆ ಈ ಜೋಡಿ ಅಂತ ಭಾವಿಸಲಾಗಿತ್ತು. ಆದರೆ ಇದೀಗ ಕಳೆದ ಒಂದು ತಿಂಗಳಿಂದ ಈ ಜೋಡಿ ಬಗ್ಗೆ ವಿಪರೀತ ಸುದ್ದಿ ಓಡಾಡ್ತಾ ಇದೆ. ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೀವು ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ, ಬಿಗ್ ಬಾಸ್ ಎಲ್ಲ ಥರದ ಸುದ್ದಿಗಾಗಿ ಮೆಗಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿ ಅಂತ ಬಂದಾಗ ಅಲ್ಲಿ ಪ್ರೀತಿಸೋದು, ಮದುವೆ ಆಗೋದು, ಡೇಟ್ ಮಾಡೋದು, ಒಟ್ಟಿಗೆ ಇರೋದು, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರೋದು ಎಷ್ಟು ಕಾಮನ್ನು. ಬ್ರೇಕಪ್ಪು, ದೂರ ಆಗೋದು, ಹೇಟ್ ಮಾಡೋದು, ಜಗಳ ಆಗೋದು, ಡಿವೋರ್ಸ್ ಆಗೋದು ಕೂಡ ಅಷ್ಟೇ ಕಾಮನ್. ಕೆಲವೊಂದಷ್ಟು ಜೋಡಿಗಳನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದ ಹಾಗೇನೆ ಜನರೇ ಭಾವಿಸ್ಕೊಳ್ಬಿಡ್ತಾರೆ ಇವರಿಬ್ರು ಜೋಡಿ ಆದರೆ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಎಷ್ಟು ಮುದ್ದಾದ ಜೋಡಿ, ನಿಜವಾಗ್ಲೂ ಲವ್ ಮಾಡ್ತಿರ್ಬೋದು, ನಿಜವಾದ ಲವ್ವರ್ಸ್ ಇರಬಹುದು, ಮದುವೆ ಆದರೆ ಇವರೇ ಆಗಬೇಕು, ಈ ಥರದ್ದೆಲ್ಲ ಅಂದ್ಕೊಳ್ತಾರೆ. ಕೆಲವೊಮ್ಮೆ ಅದು ಫ್ರೆಂಡ್ಶಿಪ್ ಆಗಿದ್ರೂ ಕೂಡ ಇನ್ನು ಕೆಲವರು ಅದು ಪ್ರೀತಿ ಅಂತಲೇ ಭಾವಿಸಿರ್ತಾರೆ. ಬಟ್ ಬಿಗ್ ಬಾಸಲ್ಲಿ ಅನೇಕ ಸೀಸನ್ಗಳು, ಈಗ ಬರ್ತಾ ಇರೋದು 13ನೇ ಸೀಸನು. ಇಲ್ಲಿವರೆಗೂ ಅನೇಕರು ಪ್ರೀತಿ ಮಾಡೋ ಥರ ಮಾಡಿದ್ದಿದೆ, ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳಿದ್ದಿದೆ, ಪ್ರೀತಿ ಮಾಡಿ ಮದುವೆ ಆಗಿದ್ದಿದೆ, ಡಿವೋರ್ಸ್ ಆಗಿದ್ದಿದೆ, ದೂರ ಆಗಿದ್ದಿದೆ, ಲವ್ವರ್ಸ್ ಆಗಿ ಬಿಗ್ ಬಾಸ್ ಮನೆಯೊಳಗೆ ಬಂದು ಬೇರಾಗಿದ್ದು ಕೂಡ ಇದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಗಮನ ಸೆಳೆದಿದ್ದು ತುಂಬಾ ಇಷ್ಟ ಆಗಿದ್ದಂಥ ಜೋಡಿ ಅಂದರೆ ಅದು ಅರವಿಂದ್ ಮತ್ತು ದಿವ್ಯಾದು. ಈ ಜೋಡಿಯನ್ನು ಯಾರು ಹೇಟೇ ಮಾಡಿಲ್ಲ. ಯಾಕಂದರೆ ಸ್ಕ್ರೀನಲ್ಲಿ ಇವ್ರನ್ನ ನೋಡ್ತಾ ಇದ್ದರೆ ನಮಗೆ ವಲ್ಗರ್ ಅನಿಸ್ತಾ ಇರಲಿಲ್ಲ, ಅಸಹ್ಯ ಅನಿಸ್ತಿರ್ಲಿಲ್ಲ, ಅಸಭ್ಯ ಅಂತ ಅನ್ನಿಸ್ತಾ ಇರಲಿಲ್ಲ, ಇದೇನು ರಿಯಾಲಿಟಿ ಶೋನ ನೋಡೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇರಲಿಲ್ಲ. ಮುದ್ದು ಪೆದ್ದು ಕ್ಯೂಟು ಅಂತ ಅನಿಸೋದು ಈ ಜೋಡಿಯನ್ನು ನೋಡಿದಾಗ. ಸೊ ಹಾಗಾಗಿ ಇವರಿಬ್ಬರ ಬಗ್ಗೆ ಯಾರೇ ರೇಗಿಸಿದ್ರು, ಇವರಿಬ್ಬರು ಎಲ್ಲೇ ಒಟ್ಟಿಗೆ ಇದ್ರೂ ಅದೊಂಥರ ಚಂದದ ಜೋಡಿ ಅಂತ ಅನಿಸೋದು. ಹಾಗಾಗಿ ಇವರಿಬ್ಬರು ಆದಷ್ಟು ಬೇಗ ಮದುವೆ ಆಗಲಿ ಅನ್ನೋದನ್ನು ಅನೇಕರು ಬಯಸಿದ್ರು. ಆದರೆ ನಿಮಗೆ ನೆನಪಿರ್ಬೋದು, ಜ್ಯೋತಿಷಿ ಒಬ್ಬರು ಇವ್ರ ಬಗ್ಗೆ ಒಂದು ಭವಿಷ್ಯವನ್ನು ನುಡಿದು ಬಿಟ್ಟಿದ್ರು. ಏನು ಅಂತ ಹೇಳಿದ್ರೆ ಇವರಿಬ್ರು ಮದುವೆ ಆಗಲ್ಲ, ಮದುವೆ ಆದರೂ ಚೆನ್ನಾಗಿರಲ್ಲ, ಡಿವೋರ್ಸ್ ಆಗ್ತಾರೆ, ಮದುವೆ ಆಗದೆ ಇರೋದೇ ವಾಸಿ, ಇವ್ರು ಹಿಂಗಿರೋದೇ ಬೆಟರು. ಅಕಸ್ಮಾತ್ ಇವರಿಬ್ರು ಎಲ್ಲವನ್ನೂ ಮೀರಿ ಇವ್ರ ಫ್ರೆಂಡ್ಶಿಪ್ ಹೀಗೆ ಇದ್ದು, ಇವ್ರ ರಿಲೇಷನ್ಶಿಪ್ ಹೀಗೆ ಇದ್ದು ಮದುವೆ ಆದ್ರೂ ಅದು ವರ್ಕ್ ಆಗಲ್ಲ, ಮದುವೆ ಆಗಿ ಕೆಲವು ವರ್ಷಗಳಾದ ನಂತರವೂ ಇವ್ರು ಡಿವೋರ್ಸ್ ಆಗ್ತಾರೆ ಅಂತ. ಈ ಜೋಡಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ಯೋ ಅದೇನೋ ಗೊತ್ತಿಲ್ಲ. ಈಗಾಗಲೇ ದಿವ್ಯಾ ಹುಡುಗಾಗೆ 36 ವರ್ಷ, ಅರವಿಂದ್ ಕೇಪಿಗೆ 41 ವರ್ಷ. ಹತ್ರ ಮದುವೆ ವಯಸ್ಸು ಮುಕ್ತಾಯ ಆಗೋ ಹಂತದವರೆಗೂ ಬಂದಿದೆ. ಮದುವೆ ಅನ್ನೋದು ಅದು ಅವರವರ ವೈಯಕ್ತಿಕ ವಿಚಾರ. ಈ ವಯಸ್ಸಲ್ಲಿ ಆಗಬೇಕು, ಆ ವಯಸ್ಸಲ್ಲಿ ಆಗಬೇಕು ಅಂತ ಸಮಾಜದವ್ರು ಹೇಳ್ತಾರೆ, ಬಟ್ ಅವ್ರಿಗೆ ಬಿಟ್ಟಿರೋದು. ಆದರೆ ಈ ಜೋಡಿ ಓಡಾಡ್ತಾ ಇದ್ರು, ಸುಮಾರು ವರ್ಷಗಳಿಂದ ಒಟ್ಟಿಗೆ ಇದ್ದಾರೆ, ರಿಲೇಷನ್ಶಿಪ್ನಲ್ಲಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ, ಇಬ್ಬರು ಮನೇಲೂ ಒಬ್ರಿಗೊಬ್ರು ಗೊತ್ತಿದೆ, ಅನೇಕ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾರೆ, ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೆರಿಯರನ್ನು ಒಟ್ಟಿಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ, ಒಟ್ಟಿಗೆ ಬೆಳಿಬೇಕು ಅನ್ನೋದಿದೆ. ಹೀಗಿದ್ರೂ ಮದುವೆ ಯಾಕೆ ಆಗ್ತಾ ಇಲ್ಲ ಅಂತ. ಅದಲ್ಲದೆ ಇತ್ತೀಚೆಗೆ ಅರವಿಂದ್ ಮತ್ತು ದಿವ್ಯಾ ಎಲ್ಲೂ ಒಟ್ಟಿಗೆ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಇದು ಇವರಿಬ್ರು ಬ್ರೇಕಪ್ ಆಯಿತು, ಇವರಿಬ್ರು ದೂರ ಆಗಿದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅನ್ಫಾಲೋ ಮಾಡ್ಕೊಂಡಿದ್ದಾರೆ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಹೊಂದಾಣಿಕೆ ಸಮಸ್ಯೆ ಬಂದಿದೆ ಅಂತೆಲ್ಲ ಸುದ್ದಿಗಳು ವೈರಲ್ ಆಗ್ತಾ ಇದೆ. ನಿಜವಾಗ್ಲೂ ಇವರಿಬ್ರು ದೂರ ಆಗಿದ್ದಾರಾ, ನಿಜವಾಗ್ಲೂ ಇವರಿಬ್ರು ಬ್ರೇಕಪ್ ಮಾಡ್ಕೊಂಡಿದ್ದಾರಾ, ಅಂಥದ್ದು ಏನಾಯಿತು, ಯಾರಿಂದ ಬ್ರೇಕಪ್ ಆಯಿತು, ಯಾರು ಬೇಡ ಅಂತ ಹೇಳಿದ್ರು, ಯಾಕೆ ದೂರ ಆದರು, ಜ್ಯೋತಿಷಿ ಹೇಳಿದ ಒಂದು ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಂಡ್ಬಿಟ್ರ, ಹೆದರ್ಕೊಂಡೆ ಮದುವೆ ಆಗೋದು ಬೇಡ, ಹೀಗೆ ದೂರ ಇದ್ಬಿಡೋಣ ಅಂತ ಇದ್ಬಿಟ್ರ. ಈ ಎಲ್ಲ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ, ಒಬ್ಬರಾದ್ಮೇಲೆ ಒಬ್ರು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಏನು ಅಂತ ಹುಡ್ಕೊಂಡು ಹೋದಾಗ ಇವರಿಬ್ರು ಇನ್ನೂ ಫ್ರೆಂಡ್ಸ್ ಆಗೇ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಒಬ್ರನ್ನೊಬ್ರು ಅನ್ಫಾಲೋ ಮಾಡ್ಕೊಂಡಿಲ್ಲ, ಅದು ಸುಳ್ಳು. ಇಬ್ರು ಒಬ್ರನ್ನೊಬ್ರು ಫಾಲೋ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಈಗೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ, ಲೈಕ್ ಮಾಡದೇ ಇರೋದು, ಫೋಟೋ ಡಿಲೀಟ್ ಮಾಡೋದು, ಇದರಲ್ಲೇ ಎಲ್ಲನೂ ಜಡ್ಜ್ ಮಾಡಿಬಿಡ್ತಾರೆ. ಸೊ ಹಂಗೆ ನೋಡಿದಾಗ ಇವರಿಬ್ರು ಆ ಥರ ಅನ್ಫಾಲೋ ಮಾಡ್ಕೊಂಡಿರೋದು, ಬ್ಲಾಕ್ ಮಾಡ್ಕೊಂಡಿರೋದು ಈ ಥರದ್ದು ಏನೂ ಇಲ್ಲ. ಹೌದು, ಇತ್ತೀಚೆಗೆ ಇಬ್ಬರು ಒಟ್ಟಿಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ಬರ್ತಾ ಇಲ್ಲ, ಒಟ್ಟೊಟ್ಟಿಗೆ ಎಲ್ಲೂ ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಹಾಗಾಗಿ ಇವರಿಬ್ರು ಜೊತೆಗಿಲ್ಲ, ಇವರಿಬ್ರು ಬ್ರೇಕಪ್ ಆಗಿದೆ ಅಂತ ಸುದ್ದಿ ಹರಿದಾಡಿರ್ಬೋದು. ಹಾಗಿದ್ರೆ ಯಾಕೆ ಜೊತೆಗಿಲ್ಲ ಅಂತ ನೋಡಿದಾಗ ಅರವಿಂದ್ ಅವರದ್ದೇ ಲೈಫ್ನಲ್ಲಿ ಬ್ಯುಸಿ ಇದ್ದಾರೆ, ದಿವ್ಯಾ ಕೂಡ ಅವರದ್ದೇ ಲೈಫ್ನಲ್ಲಿ ಬ್ಯುಸಿ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ದಿವ್ಯಾ ಬಿಸ್ನೆಸ್ಸಿಗೆ ಎಂಟ್ರಿ ಆಗ್ತೀನಿ ಅಂತ ಒಂದಷ್ಟು ಪ್ರಯತ್ನಗಳನ್ನು ಪಟ್ಟರು, ಅದು ಬಿಸ್ನೆಸ್ ವರ್ಕ್ ಆಯಿತು ವರ್ಕ್ ಆಗಲಿಲ್ವೋ ಸೆಕೆಂಡ್ರಿ. ಅವ್ರಿಗೊಂದು ಸ್ಪೇಸ್ ಅನ್ನೋದು ಬೇಕಾಗಿರುತ್ತೆ. ಲವ್ ಮಾಡ್ತಿದ್ದೀವಿ ಅಥವಾ ಒಟ್ಟಿಗೆ ಇದ್ದೀವಿ ಅಥವಾ ಫ್ರೆಂಡ್ಸ್ ಆಗಿದ್ದೀವಿ ಅನ್ನುವಂಥ ಕಾರಣಕ್ಕೆ
ಕಾರಣಕ್ಕೆ ಎಲ್ಲ ಕಡೆಗೂ ಒಟ್ಟಿಗೆ ಕಟ್ಕೊಂಡು ತಿರ್ಗೋಕ್ಕೂ ಆಗಲ್ಲ, ತಿರುಗ್ತಾನೆ ಇರಬೇಕು ಅನ್ನೋದು ಅಲ್ಲ. ಅವರವರ ಪ್ರೈವಸಿ, ಅವರವರ ಕೆಲಸ, ಅವರವರ ವರ್ಕ್ ಪ್ರೆಷರ್ಸ್ ಏನಿರುತ್ತೆ ಅದು ಅವ್ರಿಗೆ ಮಾತ್ರ ಕಾಣಿಸುತ್ತೆ. ನಟ ನಟಿಯರು ಅಂತ ಅಂದಿದ ತಕ್ಷಣ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ, ಈಗ ಇವ್ರು ಸ್ಕ್ರೀನ್ ಮೇಲೂ ಕಾಣಿಸ್ಕೊಳ್ತಾರೆ, ಎಲ್ಲಿದ್ದಾರೆ ಅಂತ. ಅದನ್ನು ಹೊರತುಪಡಿಸಿ ಕೂಡ ಅವ್ರಿಗೆ ಆದಂಥ ಓನ್ ಬಿಸ್ನೆಸ್ಗಳು ಕೂಡ ಇರುತ್ತೆ. ಈ ಜೋಡಿ ದೂರ ಆಗಿದ್ದಾರೋ ಇನ್ನೊಂದು ಮತ್ತೊಂದು ಸೆಕೆಂಡ್ರಿ, ಆದರೆ ಮದುವೆ ಮಾತ್ರ ಆಗಿಲ್ಲ, ಅದಂತೂ ಸತ್ಯ. ಸದ್ಯದಲ್ಲೇ ಆಗ್ತೀವಿ, ಆದಷ್ಟು ಬೇಗ ಆಗ್ತೀವಿ, ಇನ್ನೇನು ಆಗ್ತೀವಿ, ಆಗಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ ಅಂತ ಹೇಳ್ತಾನೆ ಬರ್ತಾ ಇರೋ ಈ ಜೋಡಿಗೆ ಎಲ್ಲಿ ಮದುವೆ ಆದಮೇಲೆ, ಗಂಡ ಹೆಂಡತಿ ಅನ್ನುವಂಥ ಸಂಬಂಧಕ್ಕೆ ಬಂದ ಮೇಲೆ ಜ್ಯೋತಿಷಿಗಳು ನುಡಿದಂತೆ ನಾವು ಬ್ರೇಕಪ್ ಆಗಿಬಿಟ್ರೆ, ದೂರ ಆಗಿಬಿಟ್ರೆ ಸುಮ್ಮನೆ ಲೈಫ್ ಹಾಳಾಗತ್ತೆ ಅನ್ನೋದು ತಲೆಯಲ್ಲಿದ್ದಂಗಿದೆ. ಆ ಕಾರಣಕ್ಕೆ ಸದ್ಯಕ್ಕೆ ಮದುವೆ ಬೇಡ, ಒಟ್ಟಿಗೆ ಇರೋಣ, ಫ್ರೆಂಡ್ಸ್ ಥರ ಇರೋಣ, ನಮ್ಮ ಫ್ರೆಂಡ್ಶಿಪ್ ಮುಂದುವರಿಯಲಿ ಅನ್ನೋದು ಇವ್ರ ಮೈಂಡಲ್ಲಿ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಇವರ ಪೇರೆಂಟ್ಸ್ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಒತ್ತಡವನ್ನು ಹೇರ್ತಾ ಇದ್ದಾರೆ, ಇಲ್ಲ ಆದಷ್ಟು ಬೇಗ ಮದುವೆ ಆಗಬೇಕು ಅಂತ. ಬಟ್ ತೀರಾ ಒತ್ತಡ ಹೇರಿ ಕೈಕಾಲು ಕಟ್ಟಿ ಮದುವೆ ಮಾಡುವಂಥ ಜನ್ರೇಷನಲ್ಲಿ ಈಗ ಯಾರೂ ಇಲ್ಲ. ಅವರವರ ವೈಯಕ್ತಿಕ ಆಯ್ಕೆ, ಅವರವರ ವೈಯಕ್ತಿಕ ವಿಚಾರ. ಸೊ ಹಾಗಾಗಿ ಈ ಜೋಡಿ ಬ್ರೇಕಪ್ ಆಗಿಲ್ಲ, ಬ್ಯುಸಿ ಇರಬಹುದು, ಅಥವಾ ಕೆಲವು ಸಂದರ್ಭದಲ್ಲಿ ಎಷ್ಟೇ ಕ್ಲೋಸ್ ಇದ್ರೂ ಒಂಚೂರು ಮುರುಸು ಇದೆಲ್ಲ ಆಗ್ಬೋದು. ಅದೇನಾದರೂ ಆಗಿರ್ಬೋದು, ಬಿಟ್ಟರೆ ಜೋಡಿಯಂತೂ ದೂರ ಆಗಿಲ್ಲ. ಸೊ ಹಾಗಾಗಿ ಇವರ ಅಭಿಮಾನಿಗಳು ಇವರನ್ನು ನೋಡಿ ಇನ್ಸ್ಪೈರ್ ಆದವರು ಬೇಜಾರು ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ ಅನ್ನೋದನ್ನು ಅನೇಕರು ಹೇಳ್ತಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.